ನಮಸ್ತೆ ಗೆಳೆಯರೆ. ಬೆಳಗ್ಗೆ ಗೊತ್ತಿಲ್ಲದೆ ಈ ಆರೆಂಜ್ ಶರ್ಟ್ ಹಾಕೊಂಡು ನಮ್ಮ ತಿಯೋ ಜೊತೆ ವಾಕಿಂಗ್ ಬಂದೆ. ಈ ಹೂವು ಕಣ್ಣಿಗೆ ಬಿತ್ತು. ಬನ್ನಿ ಹೂವಿನ ಬಗ್ಗೆ ಮಾತಾಡೋಣ. ಕನಕಾಂಬರ. ಅಂಬರ ಅಂದ್ರೆ ಆಕಾಶ. ಬೆಳಗಿನ ಸೂರ್ಯ ಕಿರಣಗಳಿಂದ ಕೇಸರಿ ಬಣ್ಣದ ಅಂಗಿ ಹೊತ್ತ ಆಕಾಶ ಕನಕಾಂಬರ. ಮೂಲ ದೇವರುಗಳ ನಿವಾಸ ಇದು. ನೋಡಿ, ಇದು ಹೇಳ್ತೀನಿ ಕೇಳಿ. ನೋಡಿ, ಈ ಕನಕಾಂಬರ ದಳ ನೋಡಿ ಎಷ್ಟು ಚೆನ್ನಾಗಿದೆ. ಈ ಯೆಲ್ಲೋ ಇಂದ ಆರೆಂಜ್ ತನಕ ಹರಡಿದೆ. ಇದರಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ಇರ್ತಾರೆ ದಳಗಳಲ್ಲಿ. ನೋಡಿ, ಈ ಕಡೆಗೆ ಬ್ರಹ್ಮ, ಸರಸ್ವತಿ, ಮಧ್ಯದಲ್ಲಿ ಲಕ್ಷ್ಮೀ, ನಾರಾಯಣ, ಈ ಕಡೆ ಶಿವ, ಪಾರ್ವತಿ. ಅದಕ್ಕೆ ದೇವರುಗಳಿಗೆ ಇದು ತುಂಬಾ ಪ್ರಿಯ ಮತ್ತು ದಂಪತಿಗಳಿಗೂ ಇದು ತುಂಬಾ ಪ್ರಿಯ. ಯಾಕಂದ್ರೆ ಈ ದಿಂಡು, ಕನಕಾಂಬರದ ದಿಂಡು ಕಣ್ಣನ್ನು ಸೆಳೆಯುತ್ತೆ. ಎಲ್ಲ ಗಂಧಗಳು ಸೇರಿ ನಿರ್ಗಂಧ ಆಗುತ್ತೆ. ಅಂದ್ರೆ ಮಲ್ಲಿಗೆಗೆ ಸುಗಂಧ ಇದೆ, ಆದರೆ ಕನಕಾಂಬರಕ್ಕೆ ಯಾವುದೇ ಸುಗಂಧ ಇಲ್ಲ. ಯಾಕೆಂದ್ರೆ ಎಲ್ಲ ಹೂವಿನ ಗಂಧಗಳು ಸೇರಿದಾಗ ನಿರ್ಗಂಧ ಆಗುತ್ತೆ. ಅದು ಕನಕಾಂಬರದ ಸ್ಪೆಷಾಲಿಟಿ. ಅಂದ್ರೆ ಈ ಕನಕಾಂಬರದ ದಿಂಡು ನೀವು ಮೂಗತ್ರ ಇಟ್ಕೊಂಡು ನೋಡಿ, ಏನೋ ಸುವಾಸನೆ ಇಲ್ಲದೆ ಇದ್ರು ಕೂಡ, ಏನೂ ವಾಸನೆ ಇಲ್ಲದೆ ಇದ್ರು ಕೂಡ, ಏನೋ ಒಂದು ಮಾಧುರ್ಯ ಉಸಿರಿನಲ್ಲಿ ಬರುತ್ತೆ ನಿಮಗೆ. ಕನಕಾಂಬರ ಪೂಜಾರ್ಹವಾದ ಶ್ರೇಷ್ಠವಾದ ಪುಷ್ಪ. ಧನ್ಯವಾದ. ಅಹೋರಾತ್ರ.